ಎಲ್ಲರೂ ಬರಬೇಡ್ರಿ ಅವ್ರಿಗೆ ಅಷ್ಟೇ ಎಲ್ಲರೂ ಬಿಡಬೇಡ್ರಿ ಹೋಗಿ ಅಂತ ಹೆಂಗೆ ಇವ್ರನ್ನ ದುಡಿದ ಅಲ್ಲಿ ಕಲ್ತ್ರಿ ಮನೆಯಲ್ಲ ಮನೆ ಬಂದಾರ್ಥ ಅವ್ರೆಲ್ಲ ಇದು ಮಾಡ್ತಾರೆ ಅಳಬಾಡ ಸುಮ್ಮನಾಗಿ ಏನೇನು ಹಾಕ್ರಿ ನನ್ಗೊಂದು ದುಡಿದ ಹಾಕಂಗ್ ನನ್ಗೆ ಏನಾರ ಒಂದು ಕೆಲಸ ಕೊಡಿಸ್ರಿ ವಯಸ್ಸಾಗೈತಿ ಇವ್ರನ್ನು ಜೋಪಾನ ಮಾಡ್ಬೇಕ್ರಿ ನಾ ಎಲ್ಲಿ ನಮ್ಮ ಹೆಸರಲ್ಲಿ 2.5 ಲಕ್ಷ ಐತ್ರಿ ಅವ್ನ ನಮ್ಮ ಮಗನ ಹೆಸರು ಅವ್ರು ಇದು ಮಾಡ್ತಾರೆ ತಡಿ ಯಾಕತಿ ಒಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಂತ ಮತ್ತೆ ಸುಮ್ಮನಾಗಿ ಅಂತ ಮತ್ತೆ ಹೆಸರಲ್ಲಿ ಬರ್ದೋಡ ಸ್ಕೂಲ್ ಈ ಸರಿ ಅಡ್ಮಿಷನ್ ಮಾಡ್ರಿ ಸರ್ ಅವಂದು ಹುಬ್ಳಿಗೆ ಮುರಾಜಿಗೆ ತೊಗೊಂಡ್ರಿ ಸರ್ ಮೊನ್ನೆ ಆದ್ರೆ ಅವತ್ತು ಹೋಗ್ಬೇಕು ಅನ್ನೋದು ಹೋಗಾಡಿದ್ರಿ ನಾವು ಅದ ಟೈಮ್ಗೆ ಬೆಳಗ್ಗೆ ಅದಾಗ್ಬಿಡ್ತೀವಿ ಈ ಅಡ್ಮಿಷನ್ ಆಗಿಲ್ರಿ ಇನ್ನಲ್ಲಿ ಅಡ್ಮಿಷನ್ ಹೋಗಾರ ಇದ್ದೀವ್ರಿ ಆಗಿಲ್ರಿ ಇನ್ನೂ ಅಡ್ಮಿಷನ್ ಅಲ್ಲಿ ಆಗಿಲ್ರಿ ಈಗ ಅದನ್ನ ಅವರು ಇಲ್ಲಿ ತರ್ಲಗಟ್ಟ ಕೊಡ್ಸು ಅಂತಾರ ಚೆಕ್ ಮಾಡ್ತೀವಿ ಬೆಸ್ಟ್ ಯು ಕ್ಯಾನ್ ಹೆಲ್ಪ್ ದೆಮ್ ಏನು ಪ್ರಿನ್ಸಿಪಲ್ ಅಮೌಂಟ್ ಇದೆಯಾ ಏನದು ಟರ್ಮ್ ಏನದು ಇದು ರೀಸೆಂಟ್ಲಿ ದೇ ಟೇಕ್ ಆನ್ ವಾಟ್ ಗ್ರೌಂಡ್ಸ್ ಇವಾಗ ಇವ್ನ ಮನಿ ಏನದು ಎಷ್ಟಿದೆ ಅಲ್ಲಲ್ಲ ಟೋಟಲ್ ಲ್ಯಾಂಡ್ ಎಷ್ಟಿದೆ ಬಿಸಿನೀರು ನಾವೀಗ ಒಳಕೋಟಿ ಟೋಟಲ್ 2.5 lakhs ಅಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿದ್ರೆ ಏನು ಕಮ್ಮಿ ಆಗತ್ತಾ ಅಲ್ಲ ಏನು ಕನ್ಸಿಡರ್ ಮಾಡ್ಬೋದಾ ನಾವೇ ತುಂಬಿಡ್ತೀವಿ ಅದು ಇದ್ರೆ ಆಯ್ತು ಈಗ ನಾವೇ ಇದನ್ನ ಕ್ಲಿಯರ್ ಮಾಡ್ತೀವಿ ಡೋಂಟ್ ಹೆರಾಸ್ ದರ್ ನೀವು ಹೋಗ್ಬೇಡಿ ಅವ್ರ ಹತ್ರ ದುಡ್ಡು ಕೇಳಕ್ ಹೋಗ್ಬೇಡಿ ಈಗ ನಮ್ಮ ಫೌಂಡೇಶನ್ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಡೋಂಟ್ ಆಸ್ ದಮ್ ಮನಿ ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ವಿಲ್ ಪೇ ನಮ್ಮ ಫೌಂಡೇಶನ್ ಅಮ್ಮ ಸಾಲ ತೀರಿಸ್ತೀವಿ ನಾವು ₹1 ಕೊಡಕ್ ಹೋಗ್ಬೇಡ ಸಾಲ ಮಾಡೋ ನಮ್ಮ ಸರ್ಕಾರದಿಂದ ಕೂಡ ಒಂದು ₹5 ಲಕ್ಷ ಬರುತ್ತೆ ಈಗ ನನ್ನ ಸಾಲ ನಾನು ತುಂಬಿಸ್ತೀನಿ ಮಕ್ಕಳಿಗೆ ಓದಿಸೋ ಜವಾಬ್ದಾರಿ ನಾವು ಮಾಡ್ತೀನಿ ಏನೇನು ಸವಲತ್ತು ಬೇಕಮ್ಮ ಎಲ್ಲ ಮಾಡ್ತೀವಿ ಪಕ್ಷಾತೀತವಾಗಿ ಎಲ್ಲರೂ ಇದ್ದೀವಿ ಮತ್ತೆ ಎಲ್ಲ ಮುಖಂಡರುಗಳು ಇದ್ದಾರೆ ಶಾಸಕರು ಕೂಡ ನನಗೆ ಫೋನ್ ಮಾಡಿದ್ರು ಅವರು ಇದ್ದಾರೆ ಎಲ್ಲರ ಜೊತೆಗೆ ಇದೀವಿ ಅದ್ರ ಬಗ್ಗೆ ಆಮೇಲೆ ಇದು ಯಾವುದೇ ರೀತಿಯಾದಂತ ನಿಮ್ಗೆ ಏನೇ ಅನಾನುಕೂಲ ಇದ್ರೆ ನನಗೆ ಫೋನ್ ಮಾಡಿ ನಾವು ಇದೀವಿ ಏನೇ ತೊಂದರೆ ಇದ್ರೆ ಹೇಳಮ್ಮ ಈ ಮನೆ ಹಿಂಗೆ ಹಾಕ್ಸ್ಕೊಡ್ಬೇಕು ನಿಮ್ದು ಆಲ್ರೆಡಿ ಮನೆ ಇದೆ ನೋಡ್ತೀವಿ ಅದು ಹೆಂಗ್ ಮಾಡಕ್ಕಾಗತ್ತೆ ಇಲ್ಲಿ ಗ್ರಾಮ ನಿಂತ್ಬಿಟ್ಟತ್ರಿ ಈಗ ಮತ್ತೆ ಹೋಗಿಂದ ನನಗೆ ಮಾಡಿಸೋದು ಸಮಾಧಾನ ಈಗ ಅದನ್ನ ಮನೆ ಗ್ರಾಮ ಪಂಚಾಯತಿ ಮುಖಾಂತರ ಕೊಡಕ್ ಬರುತ್ತಿಲ್ಲ ಚೆಕ್ ಮಾಡ್ತೀವಿ ನಾನು ಸುಳ್ಳು ಹೇಳಕ್ಕಾಗಲ್ಲ ಇಲ್ಲಿ ಇವ್ರದ್ದು ಅದು ₹2.5 ಲಕ್ಷ ಏನಿದೆ ನಮ್ಮ ಫೌಂಡೇಶನ್ ನಾವು ತುಂಬ್ತೀವಮ್ಮ ನೀನು ₹1 ತುಂಬ ಅವಶ್ಯಕತೆ ಇಲ್ಲ ಅದು ನೀವು ಹೇಳಿ ಮೊರಾರ್ಜಿ ದೇಸಾಯಿ ಚೆಕ್ ಮಾಡಿಸ್ತೀನಿ ಅಂತ ಹೇಳಿ ಆದ್ರೆ ಅದನ್ನು ಮಾಡಿಸ್ಕೊಡ್ತೀವಿ ಇಲ್ಲಾಂದ್ರೆ ಮಕ್ಕಳದ್ದು ಏನೇ ಇರಲಿ ಜವಾಬ್ದಾರಿ ನಾನು ನೋಡ್ಕೊಳ್ತೀನಮ್ಮ ನೀನು ಧೈರ್ಯವಾಗಿರೋ ಮತ್ತೆ ಧೈರ್ಯವಾಗಿರೋ ಏನಾಗೋದಿಲ್ಲ ಆಯ್ತಾ ಲಕ್ಷ ಅದು ಬ್ಯಾಂಕ್ ನೋಟಿಸ್ ಕೊಟ್ಟಿದ್ದಾರೆ ಅದನ್ನ ಯೂಸ್ ಮಾಡಿಬಿಟ್ಟು ಸಾಲ ಲೋನ್ ಕ್ಲಿಯರ್ ಮಾಡಿದ್ದಾರೆ ಸರ್ ಆಗಲ್ಲ ಲೋನ್ ತೋರಿಸ್ಕೊಂಡಿದ್ದಾರೆ ಸರ್ ಅದನ್ನು ಕ್ಲಿಯರ್ ಮಾಡಿದ್ದಾರೆ ಸರ್ ಸಹಾಯಕ ಹೊಲಕ್ಕೆ ಬೀಜ ಗೊಬ್ಬರ ತರ ಸಂಬಂಧ ಗೋಲ್ಡ್ನ ಬ್ಯಾಂಕಲ್ಲಿ ಲೋನ್ ಅಡ ಇಟ್ಟಿದ್ದಾರೆ ಸರ್
ಶಾಲಾ ಮೇಸರ್ ಕರಿ ಎಸಿ ಸಾಹೇಬ್ರ ಪ್ರೊಸೀಜರ್ ಸೇಮ್ ಬ್ಯಾಂಕ್ ಆಯ್ತು ಡಿಸಿ जो बोल रहे हैं उसको फॉरवर्ड करिए सर स्टेट ನೀವೇನ್ ಮಾಡ್ತೀರಮ್ಮ ಕಾರ್ಮಿಕ ಇಲಾಖೆ ಪ್ರಾಜೆಕ್ಟ್ ವರ್ಕ್ ನಾನು ಇನಾಗ್ರೇಷನ್ ಮಾಡಿದ್ದೆ ಅದನ್ನ ಕೆಲಸ ಮಾಡಿ ಎಲ್ಲ ಹೈಯರ್ ಎಜುಕೇಶನ್ ಅವನು ಆನಂದಿಗೆ ಸರ್ ಅವ್ರದ್ದು KMC ಒಳಗೆ ಯಾವ್ದಾರ ಒಂದು ಪರ್ಮಿಟ್ KMC ಪರ್ಮಿಟ್ ಮಾಡಕ್ ಬರಲ್ರಿ ಸುಮ್ಮನೆ ಹಂಗೆ ಹೇಳಿ ಹೋಗ್ಬಿಟ್ರೆ ಸುಳ್ಳಾಗತ್ತಪ್ಪ ಸಾರ್ವಜನಿಕ ಜೀವನದಲ್ಲಿ ಹಿಂಗೆ ಬಂದು ಸುಳ್ಳು ಹೇಳತ್ತಾರಲ್ಲ ಸದ್ಯಕ್ಕೆ ಅವನಿಗೆ ಕೆಲಸ ಮಾಡ್ತಾರೆ ಮಾಡಲಿ ತಮ್ಮಲ್ಲಿ BSc ರೇಡಿಯಾಲಜಿ ಆಗಿದೆ ಸರ್ ಎಲ್ಲಿದೆ ನಮ್ಮ ಈಗ ಎಲ್ಲಿದೆಯಪ್ಪ ಇವಾಗಿನ್ನೂ ಕಲಿತಾ ಇದ್ದಾರೆ ಸರ್ ನಾನು ಮಾಡಿಲ್ಲ ಇಂಥವು ಕ್ಯಾಮ್ರಾ ಸರ್ ಹಿಂದೆ ತೋರಿಸೋರ್ಗೆ ಯಾರು ಎಷ್ಟಿದೆಯಪ್ಪ ಇವ್ರದ್ದು ಎಷ್ಟಿದೆ ಅವ್ರದ್ದು ಅದು ಜಾಡದ ಇವ್ರದ್ದು ಎಷ್ಟಿದೆ ಆನಂದ್ ನಿಮ್ಮ ಹೆಸರೇನಮ್ಮ ಇಲ್ಲಿ ಕೆನರಾ ಬ್ಯಾಂಕ್ ಮಾತಾಡೋ ಇಲ್ಲಿ ಫಾರ್ಮರ್ಸ್ 2.5 ಲಕ್ಷ 2 ಸಪರೇಟ್ ಚೆಕ್ ಕಳಿಸ್ಬಿಡು ಚೆಕ್ ಕಳ್ಸಿ ಬ್ಯಾಂಕಿಗೆ ಕಳಿಸೋದು ಒನ್ ಟೈಮ್ ಸೆಟಲ್ಮೆಂಟ್ ನಾವೇ ಮಾಡಬೇಕು ಕಳಿಸ್ಬಿಡ್ಬೋದು ಈಗ ಸಾಲ ನಾನು ಅರಿತೀನಮ್ಮ ಆಯ್ತಾ ಸರ್ಕಾರ ವತಿಯಿಂದ ಒಂದು 5 lakhs ರೂಪಾಯಿ ಬರುತ್ತೆ ಈ ಹುಡುಗಿಗೆ ಕೆಲಸ ಮಾಡ್ತಾಳೆ ನಿನಗೆ ಎಲ್ಲಿ ಕೆಲಸ ಆಗ್ಬೇಕಪ್ಪ ಈಗ ಹೇಳು ನೋಡಪ್ಪ ಈ ಪರಿಸ್ಥಿತಿಗಳು ಇದಕ್ಕೆ ಎಲ್ಲ ಕಲ್ಕೋತಾರ ಕೆಲಸ ಮಾಡ್ಕೊಂಡ್ ಸಾಲ ಅದ ಸರ್ ಮಾನಸಿಕ ಊಟ ಬಿಟ್ಟಿದ್ದಕ್ಕೆ ಅವತ್ತ ಹೋಗಿ ಸಾಲ ತೀರಿಸ್ಬೇಕಂತ ಸರ್ ನಾನು ಇವರು ಮಾನಸಿಕ ಇಲ್ಲೂ ಬ್ಯಾಂಕ್ ಲೋನ್ ಗೋಲ್ಡ್ ಲೋನ್ ಬಿಡ್ಸೋದಿದೆ ಸರ್ ಅವತ್ತು ಟೈಮ್ ಸಾಲಿಲ್ಲ ಸರ್ ನಾನು ಅವತ್ತು ಮಾನಸಿಕ ನೈಟ್ ಎಲ್ಲ ಹಾಕ ಹಿಡ್ಕೊಂಡು ಓಡಾಡಿದ್ರೆ ಬೆಳದಂಕ ಕಾದ ಸರ್ ನಾನು ನನ್ನ ತಮ್ಮ ಅತ್ತ ನನ್ನ ದುಡ್ಡು ಕಳಿಸಿ ಉಣ್ಣ ದೇವ್ರ ಕಳಿಸಿ ಉಣ್ಣ ಹೊಲ ಕಳಿಸಿ ಉಳ್ಳ ಸರ್ ಏನ ಕಷ್ಟ ಬಂದ್ರೆ ನಾ ಕಲ್ಕೊಂತಾನೆ ಕೆಲಸ ಮಾಡಿ ಒಂದು ಎಲ್ಲಾ ಸಲ ಹಾಕೊಂತಾನ ಹೊಂಟಿದ್ವಿ ಸರ್ ನಾವು ಇವತ್ತಿಗೆ 4-5 ಲಕ್ಷ ರೂಪಾಯಿ ಸಾಲ ಇದ್ರು ಹರ್ಕೊಂತ ಹೊಂಟ ಬಡ್ಡಿ ತುಂಬ್ಕೊಂತ ಒಂದು ಸಾಲನೂ ಹೇಳಿಲ್ಲ ಸರ್ ನಮ್ಮ ಅಪ್ಪಗೆ ಅದೇ ನಮಗೂ ಕಾಣ್ತಾ ಇದೆ ಇಲ್ಲಿ ನೋಡಿದ ತಕ್ಷಣ ಬಂದ ತಕ್ಷಣ ಒಂದು ರವಿರಾಜು ಇನ್ನೊಂದು ಬಸವನಗೌಡ ಅಂತ ಹೇಳಿ ಇಬ್ರು ಇವತ್ತು ಜೀವವನ್ನು ಈ ರೀತಿಯಾಗಿ ಕಳ್ಕೊಳ್ತಾರೆ ಅಂತ ಹೇಳಿ ನಾವಿಂಥ ಒಂದು ವ್ಯವಸ್ಥೆ ನಾವಿದ್ದೀವಿ ಅಂತ ನಮಗೂ ವೈಯಕ್ತಿಕವಾಗಿ ಭಾಳ ದುಃಖ ಇದೆ. ಎರಡನೇದು ಇದು ಸೊಲ್ಯೂಷನ್ ಆಗಬಾರ್ದು. ಕಷ್ಟ ಇರ್ತಕ್ಕಂಥದ್ದು ಸಹಜ ಇದೆ. ನಾನು ಕೂಡ ನಾನು ದೊಡ್ಡ ಪರಿವಾರದಿಂದ ಬಂದಿದ್ರು ಕೂಡ ನಾನು ಕಷ್ಟ ಹತ್ರ ನೋಡಿದ್ದೀನಿ. ಆದರೆ ಇದು ಜೀವವನ್ನು ಕಳ್ತಕ್ಕಂಥದ್ದು, ಸಾವಿಗೆ ಶರಣಾಗ್ತಕ್ಕಂಥದ್ದು ಇಂಥದ್ದು ಆಗಬಾರ್ದು ಅಂತಕ್ಕಂಥದ್ದು ಯಾರೇ ಇರಲಿ ಇಂಥ ಕಷ್ಟ ಪರಿಸ್ಥಿತಿಯಲ್ಲಿ ಅಂಥೊಂದು ಯೋಚನೆ ಮಾಡಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನಮ್ಮ ಸರ್ಕಾರ ವತಿಯಿಂದ ಏನಾಗುತ್ತೆ, ಮಾನ್ಯ ಮುಖ್ಯಮಂತ್ರಿಯವರಿಗೆ ಮಾತನಾಡ್ತೀವಿ, ಏನು ಪರಿಹಾರ ಎಷ್ಟು ಕೊಡಲಿಕ್ಕಾಗತ್ತೆ ಪರಿಹಾರ ಕೊಡ್ತಕ್ಕಂಥದ್ದು, ಅವರಿಗೆ ಸಾಂತ್ವನ ಹೇಳೋದ್ರ ಜೊತೆಗೆ ಸರ್ಕಾರ ವತಿಯಿಂದ ಮನೆ ಕೊಡಿಸೋದಾಗಿರಲಿ, ಮಕ್ಕಳಿಗೆ ಓದಿಸೋದಾಗಿರ್ತಕ್ಕಂಥದ್ದಾಗಿರಲಿ, ಎಷ್ಟು ನಮ್ಮ ಕೈಲಿ ಏನಾಗುತ್ತೆ ಅಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಬೆಳೆ ವಿಮೆನ ಕಾರಣ ಅಂತ ಅವರ ಬರದೇ ಇರೋದೇ ಪ್ರಮುಖ ಕಾರಣ ಇರ್ಬೋದು, ಗೊತ್ತಿಲ್ಲ ಅದು. ಈಗ ಅವರು ಆರೋಪ ಮಾಡಿದಾಗ ನಾವಲ್ಲಿ ಚೆಕ್ ಮಾಡಿದಾಗ ಫ್ರೆಶ್ ಲೋನ್ ಆಗಿದೆ, 3 months ಬ್ಯಾಕ್ ಒಂದು ಲೋನ್ ಆಗಿದೆ. ಸೊ ಲೆಟ್ ಇಸ್ ನಾಟ್ ಕಾಂಟಂಪ್ಲೇಟ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಪ್ರೂವ್ ಹಿಮ್ ರಾಂಗ್ ಹಿಯರ್. ಇದನ್ನು ಮಾತಾಡೋದು ಸರಿಯಲ್ಲ. ಗ್ರಾಮಸ್ಥರು ಒಂದು ಆಗ್ರಹ, ನಮಗೆ ದಯಾಮರಣ ಕೊಡಿ, ಇಲ್ಲ ಬೆಳೆ ವಿಮೆ ಕೊಡಿ. ಈಗ ಬೆಳೆ ವಿಮೆ ಅಂತಕ್ಕಂಥದ್ದು ಸಿಗ್ತಕ್ಕಂಥದ್ದು ಇಲ್ಲಿಂದ ಸಿಗಬೇಕು. ದೇರ್ ಇಸ್ ಅ ಸಿಸ್ಟಮ್ ಟು ಇಟ್, ಯು ಆಲ್ಸೋ ನೋ ಇಟ್. ಸೊ ಈ ಸಂದರ್ಭದಾಗ ಅದ್ರ ಬಗ್ಗೆ ಮಾತನಾಡೋದು ಅಥವಾ ಡಿಬೇಟ್ ಮಾಡ್ತಕ್ಕಂಥ ಸರಿಯಲ್ಲ. ಅವರ ಆರೋಪ ಏನಂದ್ರೆ ಅಧಿಕಾರಿಗಳು ಸರಿಯಾಗಿ ಸರ್ವೆ ಮಾಡಲ್ಲ. ಇಲ್ಲಂದ್ರೆ ಇಲ್ಲಿ ಯಾವುದೋ ಬೆಳೆ ಬೇರೆ ಗ್ರಾಮಕ್ಕೆ ಬರುತ್ತೆ, ನಮ್ಮ ಗ್ರಾಮಕ್ಕೆ ಯಾಕೆ ಬರಲ್ಲ, ನಮ್ಮ ಬೆಳೆ ವಿಮೆ ತೋರಿಸೋದೊಂದು ಬೆಳೆ ಮಾಡ್ತಾರಂತ ಅದಕ್ಕೆ ನೀವೇನು ಮಾಡ್ಕೊಳ್ಳಿ, ಈ ಕಟಾವ್ ಸಿಸ್ಟಮ್ ಬೆಳೆ ವಿಮೆ ಬರ್ತಕ್ಕಂಥದ್ದು ದರ್ ಇಸ್ ಅ ಮೆಕ್ಯಾನಿಸಮ್ ಟು ಇಟ್. ಎಷ್ಟೋ ಸಲ KDP ಮೀಟಿಂಗ್ ಇದ್ರ ಬಗ್ಗೆ ಮಾತನಾಡಿದ್ದೀವಿ. ಇದು ಪ್ಯಾನ್ ಇಂಡಿಯಾ ಸೇಮ್ ಇದೆ. ಸೊ ಅದ್ರ ಬಗ್ಗೆ ಈಗ ಸದ್ಯಕ್ಕೆ ಬೇಡ. ಅವ್ರು ಆ ಥರ ಇದ್ದರೆ ಅವ್ರಿಗೇನ ಬೆಳೆ ವಿಮೆ ಬೈ ಚಾನ್ಸ್ ಇಫ್ ದೇ ಆರ್ ನಾಟ್ ಇಂಜಸ್ಟಿಸ್ ಆಗಿದ್ದಾರೆ ಅದನ್ನು ಚೆಕ್ ಮಾಡಿಸ್ತೀವಿ.
ಬಟ್ ಬೈ ಆ್ಯಂಡ್ ಲಾರ್ಜ್ ಹಂಗೆ ಇರಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಬಟ್ ಡೆಫಿನೆಟ್ಲಿ ಅವ್ರು ಹೇಳಿದ್ದಾರೆ, ಆರೋಪ ಮಾಡಿದ್ದಾರೆ ಅಂದರೆ ಅದನ್ನ ತೆಗೆದಾಕಕ್ಕೆ ಬರೋದಿಲ್ಲ, ಚೆಕ್ ಮಾಡಿಸ್ತೀವಿ. ಬೆಳೆ ವಿಮೆ ಕೇವಲ ಈಗಂದಲ್ಲ 2019 ಸರ್ ಅತಿವೃಷ್ಟಿ ಅನಾವೃಷ್ಟಿ ಸರ್ ಪ್ರತಿ ಸಲ ಬರೀ ಮಧ್ಯಂತರ ಪರಿಹಾರ ಕೊಡ್ತಾರೆ, ಪೂರ್ತಿ ಪ್ರಮಾಣದ ಇಲ್ಲಿವರೆಗೂ ಪರಿಹಾರ ಬಂದು ಧಾರಣೆ ಸರ್ ಧಾರವಾಡ ಜಿಲ್ಲೆಗೆ. ಹೇಳಿದ್ನಲ್ಲ, ಪ್ಯಾನ್ ಸಿಸ್ಟಮ್ ಇದೆ ಅದು. ಇನ್ಶೂರೆನ್ಸ್ ಈಸ್ ನಾಟ್ ಓನ್ಲಿ ಟು ದ ಸ್ಟೇಟ್. ಐ ಡೋಂಟ್ ವಾಂಟ್ ಟು ಮೇಕ್ ಇಟ್ ಲಾರ್ಜರ್ ಅಂಡ್ ಸೇ ಅದು ಎಸ್ಕೇಪ್ ರೂಟ್ ಅಲ್ಲ. ಆ ಸಿಸ್ಟಮ್ನ ನಾವೆಲ್ಲ ಸಿಲ್ಕ್ಬಿಟ್ಟಿದ್ದೀವಿ. ಹಾವೇರಿನಲ್ಲಿ ಸಿಗತಕ್ಕಂಥದ್ದು ಧಾರವಾಡನಲ್ಲಿ ಸಿಗಲ್ಲ, ಧಾರವಾಡ ಸಿಕ್ಕಿದ್ದು ಗದಗ್ನ ಸಿಗಲ್ಲ, ಕರ್ನಾಟಕನ ಸಿಕ್ಕಿದ್ದು ಬಿಹಾರ್ನ ಸಿಗಲ್ಲ, ಬಿಹಾರ್ನ ಸಿಕ್ಕಿದ್ದು ಕರ್ನಾಟಕ ಸಿಗಲ್ಲ. ಈ ವ್ಯವಸ್ಥೆಯಲ್ಲಿ ಇದೀವಿ ನಾವು. ಸೊ ಐ ಡಟ್ ಜಸ್ಟ್ ಈಗ ಇಫ್ ಯು ಆಸ್ಕ್ ಮಿ ಇದಕ್ಕಿಂತ ಬಿಯಾಂಡ್ ನನ್ನ ಹತ್ರ ಏನಿಲ್ಲ ಮಾತಾಡಲಿಕ್ಕೆ. ಬಟ್ ನೀವು ಕೇಳಿರ್ತಕ್ಕಂಥ ಪಾಯಿಂಟು ಆ ಥರ ಬೆಳೆ ವಿಮೆಯಿಂದ ಏನಾದ್ರು ಮಿಸ್ ಆಗಿದ್ರೆ ಅದನ್ನ ಇಲ್ಲೇ ಆಫೀಸರ್ಸ್ ಇದ್ದಾರೆ, ಚೆಕ್ ಮಾಡಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.